ಸ್ಯಾಂಕ್ಷನ್ ಗೆ 7 days, ಅವ್ರ ವರ್ಕ್ ಆರ್ಡರ್ 7 days, ONDM 7 days. ನನ್ನ ನಂಬರ್ 9855 ಯಾರಿಗೆ ಫೋನ್ ಹೋಗಿದೆ ಮಂತ್ಲಿ ಅಂತ ಕೇಳಿ, ಎಷ್ಟು ಮೆಸೇಜ್ ಹೋಗಿದೆ ಅಂತ ಕೇಳಿ. ಈ ರಸ್ತೆಗೆ ಏನು ಗೊತ್ತಾ ಹೆಸರು? ಮಹಾತ್ಮ ಗಾಂಧಿ ರೋಡ್. ಅದಕ್ಕೆ MG ರೋಡ್ ಅಂತ ಕೊಟ್ಟಿರೋದು. ನಾ ಇವ್ರ ತರ AW ನೋಡಿಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಿಮ್ಮ ವಾಣಿ, ನಾನ್ ಬಳಗಾರ್. ಇವತ್ತು MG ರೋಡ್ ಅಲ್ಲಿರುವಂತಹ E3 ಸಬ್ ಡಿವಿಷನ್ ನ ಒಂದು ಆಫೀಸ್ ಬಂದಿದ್ವಿ. ಇಲ್ಲಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಮುರುಗನ್ ಅಂತ ಇವರ ಒಂದಿಷ್ಟು ಸಮಸ್ಯೆಗಳ ಬಗ್ಗೆ ಫೋನ್ ಮಾಡಿದ್ರು. ಆ ವಿಚಾರವಾಗಿ ಅವ್ರನ್ನೇ ನೇರವಾಗಿ ಮಾತಾಡ್ಸೋಣ ಅಂತ E3 ಸಬ್ ಡಿವಿಷನ್ ಹತ್ರನೇ ಇವಾಗ ಇದ್ವಿ. ಇವರೊಂದು ಕಂಪ್ಲೇಂಟ್ ಲೆಟರ್ ನ ರೇಸ್ ಮಾಡಿದ್ದಾರೆ. ಇದನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಬೆಸ್ಕಾಂ ಅಂದ್ರೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ಲೆಟರ್ ಕೊಡೋದಕ್ಕೆ ಸಿದ್ಧ ಮಾಡಿದ್ದಾರೆ. ಈ ಕಂಪ್ಲೇಂಟ್ ವೆರಿ ಸಿಂಪಲ್. ಇಲ್ಲಿ AW ಶಶಿಧರ್ ಅವರು ಸರಿಯಾದ ಸಮಯಕ್ಕೆ ಅವರ ಕಾರ್ಯನ ಅವರು ಮಾಡಲ್ಲ ಅಂತ ಇವರು ಕಂಪ್ಲೇಂಟ್ ಮಾಡ್ತಿದ್ದಾರೆ. ಆ ವಿಚಾರವಾಗಿ ಇವರು ಲೆಟರ್ ನ ಸಹ ರೆಡಿ ಮಾಡಿದ್ದಾರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಕೊಡೋದಕ್ಕೆ. ಆ ವಿಚಾರವಾಗಿ ಮುರುಗನ್ ಅವ್ರ ಜೊತೆ ಕೇಳ್ತಾ ಹೋಗೋಣ, ಅವ್ರ ಸಮಸ್ಯೆ ಏನಾಗಿದೆ, ಯಾಕೆ ಅವರು ಕಂಪ್ಲೇಂಟ್ ಕೊಡೋ ರೇಂಜ್ ಹೋಗಿದ್ದಾರೆ ಅಂತ ಅವ್ರ ಹತ್ರನೇ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಮುರುಘಾ ಅಂತ ಹೇಳಿ ಸರ್. ಯಾವ ಎಲೆಕ್ಟ್ರಿಕಲ್ಸ್ ನಿಮ್ದು? ಎಲೆಕ್ಟ್ರಿಕಲ್ ಸರ್. ಏನಾಗಿದೆ ಸರ್, ಸಮಸ್ಯೆ ಏನಾಗಿದೆ? ಸರ್ ಇವರು ಶಶಿಧರ್ ಅಂತ ಒಂದು AW ಸಾಹೇಬ್ರು ಬಂದಿದ್ದಾರೆ. ಓಕೆ. ಅವರು ಬಂದಿದ್ರಿಂದ ನಮ್ಗೆ ತುಂಬಾ ಪ್ರಾಬ್ಲಮ್. ಎಷ್ಟು ವರ್ಷದಿಂದ ಇದಾರೆ ಇಲ್ಲಿ ಅವರು? ಅವ್ರಿಗೆ ಡೇಟ್ ನೋಡ್ಬೇಕು ಸಾಹೇಬ್ರ, ಮೇಲ್ಗಡೆ ಬೋರ್ಡ್ ಅಲ್ಲಿ ಇದೆ. ಅಂದಾಜು ಒಂದು ವರ್ಷ ಅವರೇಜ್ ಇರ್ಬೋದು. ಸರಿ ಆಯ್ತು. ಏನಾಗಿದೆ, ಪ್ರಾಬ್ಲಮ್ ಏನು? ಸರ್ ಏನಿಲ್ಲ, ಒಂದು ಟೆಂಪರರಿ ಇಂಟಿಮೇಷನ್. ಮುಂಚೆಲ್ಲ ಇಂಟಿಮೇಷನ್ ಇಲ್ಲ. JT ಅವರು ಅಮೌಂಟ್ ಬರೆದು ಕೊಡ್ತಾರೆ, ಅದನ್ನ ನಾವು ಕಟ್ತಿದ್ವಿ. ಅದು ನೀವು ಕಟ್ತಾ ಇದ್ರಿ, ವರ್ಕರ್ ಇವಾಗ ಏನಾಗಿದೆ? ಇವಾಗ ಏನಾಗಿದೆ ಗೊತ್ತಾ, ಒಂದು ಇಂಟಿಮೇಷನ್ ಬರುತ್ತೆ, ಪ್ರಿಂಟ್ ಡಿಮಾಂಡ್ ನೋಟ್ ಬರುತ್ತೆ. ಸರಿ, ಆ ಡಿಮಾಂಡ್ ನೋಟ್ ತಗೊಂಡ್ರೆ JT ಮೇಡಮ್ ಸೈನ್ ಮಾಡಿ ಕೊಡಲ್ಲ. ಅದ್ರ ಅದ ತಗೊಂಡೋಗಿ ಕೊಟ್ರೆ ನಮ್ಮ ಇವ್ರು ಕಟ್ಕೊಳಲ್ಲ. ಯಾರೇ ಕ್ಯಾಶರ್ ಆಯ್ತಾ, ಸಾಹೇಬರ್ ಸೈನ್ ಬೇಕಂತಾರೆ. ನಾ ಬಂದು ಕೇಳಿದಕ್ಕೆ ಎಲ್ಲಪ್ಪ ಒಂದು ಟೆಂಪರರಿಗೆ 7 days ಇದೆ. ಬೈಲ ಮಾತಾಡ್ತಾರೆ, ರೂಲ್ಸ್ ಒಂದ್ ಡೇ 7 days ಇದೆ. 7 days ಬಿಸಿ ನಿಮ್ಗೆ ಫೈಲ್ ಬರುತ್ತೆ ಅಂತ ಹೇಳಿದ್ರು. ಅದ ಅವ್ರು ಎಲ್ಲಿಗೆ ಬರುತ್ತೆ, ಹೆಂಗ ನನ್ ಕೈಯಲ್ಲಿ ಕೊಡ್ತಾರ ಟಪಾಲೆಯಲ್ಲಿ ಕೊಡ್ತಾರ ಗೊತ್ತಿಲ್ಲ, ಅದು ಹೇಳಿಲ್ಲ. ಒನ್ಲಿ 7 days ಇರುತ್ತೆ ಅಂತ ಹೇಳ್ಬಿಟ್ರು. ಸರ್ ನೀವು 7 days ಇದ್ರೆ ಬೋರ್ಡ್ ಹಾಕಿ ಅಂತ ಹೇಳಿ, ನಾವು ನೋಟಿಸ್ ಬೋರ್ಡ್ ಹಾಕಿ 7 days ಇರುತ್ತೆ ಹೇಳಿ. ನನ್ನ ಪ್ರಕಾರ ಸ್ಯಾಂಕ್ಷನ್ ಗೆ 7 days, ಅವ್ರ ವರ್ಕ್ ಆರ್ಡರ್ 7 days, ONDM 7 days. ಹೋಗಿ ಆದ್ರೆ ಎಷ್ಟು 21 ದಿನ ಆಗುತ್ತೆ. 20 ದಿನ ಅವ್ರ ಪವರ್ ಮೀಟರ್ ಕೊಡೋವರೆಗೆ ನಾವು ವೇಟ್ ಮಾಡ್ಬೇಕು. ಇವಾಗ ನನಗೆ ಒಂದ್ ಹೇಳಿ, ನೀವು ಬೇರೆ ಆಫೀಸ್ಗೆ ಹೋಗ್ತೀರಾ, ಬೇರೆ ಸಬ್ ಡಿವಿಷನ್ ಹೋಗ್ತೀರಾ, ಅಲ್ಲೇ ಮಾಡ್ತಾರೆ ಸರ್. 1.5 hour ಕೊಟ್ಟಿದ್ದೀನಿ ಟೆಂಪರರಿ. 1/2 hour ಬೇರೆ ಕಡೆ ಸರ್ವಿಸ್ ಕೊಟ್ಟಿದ್ದೀನಿ. ಇವ್ರು ಮಾತ್ರ 7 ದಿನ ಬೇಕು ಅಂತ ಹೇಳ್ತಾ ಇದ್ದಾರೆ. ಇವ್ರು 7 days, ಇವ್ರಿಗೆ ಅವ್ರ ಕಡೆ ಹೋಗೋದು ಪೈಲೆ 7 days ಬೇಕು. ಅದ್ರ ಪ್ರಕಾರ ನಾನು ಅವ್ರು ಕೇಳಕ್ ಹೋದ್ರೆ ನಾವ್ ಇರೋದು ಹಿಂಗೆ ಅಂತಾರೆ. ಜ್ವರ ಮಾತಾಡಿದ್ರೆ ನಾ ಈಗ ಇಲ್ಲ ಎಸ್ಸಿಗೆ ಈ ತರ ಅಂತ ಹೇಳಿದ್ರೆ, ಅವ್ರು ಯಾವ್ದೋ ಒಂದು ಮೀಟಿಂಗ್ ಅಲ್ಲಿ ಇದ್ದಾರೆ. ಆ ಟೈಮ್ ನಲ್ಲಿ ಇರು ಮುರುಘಾ ನಾ ಮಾತಾಡ್ತೀನಿ ಅಂತಾರೆ. ಎಸ್ಸಿಗೆ ಒಂದ್ಸಲ ಮಾತಾಡಿದ್ರೆ ಅವ್ರು ಏನೋ ಈಗ ಹೇಳಿರ್ಬೋದು. ಅವ್ರ ಜನಟ ನನ್ಗೆ ಮಾತಾಡ್ಲಾರ, ಏನಪ್ಪಾ ಪ್ರಾಬ್ಲಮ್ ಅಂತ ಹೇಳಿದ್ರು. ಸರ್ ಈ ತರ ಟೆಂಪರರಿ ವರ್ಕ್ ಆರ್ಡರ್ ಆಗಿಲ್ಲ ಅಂತ ಹೇಳಿದ್ರು. ಸರಿ, ಅವ್ರು ಇದಕ್ಕಾಗಿರ್ಬೋದು, ಯಾರಿಗೆ ಈಗ ಮಾತಾಡಿರ್ಬೋದು. ಈಗ ನನಗೆ ಫೋನ್ ಮಾಡಿ ಕೇಳಿದ್ರು, ಏನಂತ ಹೇಳಿ, ಏನಪ್ಪಾ ಪ್ರಾಬ್ಲಮ್ ಇದೆ ಸರ್, ಈ ತರ ಟೆಂಪರರಿ ವರ್ಕ್ ಆರ್ಡರ್ ಸೈನ್ ಮಾಡಿಲ್ಲ ಹಂಗಂತ ಹೇಳಿದ್ವಿ ನಾವು. ಈಗ ಅವ್ರು ಇಲ್ಲಿಂದ ಟಪಾಲ್ ಮೇಲೆ ಹೋಗೋದು ಯಾರಿಲ್ಲ. ಇಲ್ಲಿಂದ ಟಪಾಲ್ ದೀಪಿಕಾ ಮೇಡಮ್ ಹತ್ರ ಕೇಳಿದ್ರೆ, ಸರ್ ಇಲ್ಲಿಂದ ಟಪಾಲ್ ತಗೊಂಡು ಹೋಗೋಕೆ ಯಾರಿಲ್ಲ ಅಂತಾರೆ. ಯಾರು? JT ಮೇಡಮ್ ಅವರು. JT ಮೇಡಮ್ ದೀಪಿಕಾ ಅವರು. ಹೌದೌದು. ಅವ್ರೇನೋ ಅವ್ರ ತರ ಸೈನ್ ಮಾಡಿ ಇಟ್ಟಿದ್ರು ಸರ್. ಇಲ್ಲಿಂದ ಟಪಾಲ್ ಹೋಗೋದು ಯಾರಿಲ್ಲ ಅಂತಾರೆ. ಅಕ್ಷರ ನಾವು ತಗೊಂಡು ಹೋದ್ರೆ ಆ ಟೈಮ್ ನಲ್ಲಿ ಅವ್ರು ಇರಲ್ಲ. ಮೇಲ್ಗಡೆ ಬುಕ್ ಇಟ್ಬಿಟ್ಟು ಬರ್ತೀನಿ, ಪತ್ತ ಬಂದು ಕೇಳಿದ್ರೆ ಸೈನ್ ಆಗಿರಲ್ಲ. ನೆನ್ನೆ ಹೇಳ್ತೀನಿ, ನೆನ್ನೆ ಲಾಸ್ಟ್ ನಿಮ್ಗೆ ಕರಿಬೇಕಾದ್ರೆ 5 ಗಂಟೆವರೆಗೆ ಇಲ್ಲಿ ಇದ್ವಿ ನಾವು. ಅವ್ರು ನನ್ನ ಹತ್ರ ಸರ್ ಬನ್ನಿ ಸರ್ ವರ್ಕ್ ಆರ್ಡರ್ ಇದೆ ಅಂತ ಹೇಳಿದ್ರು. ಅವ್ರು ದೀಪಿಕಾ ಮೇಡಮ್ ಹತ್ರ ಏನೋ ಮಾತಾಡ್ಕೊಂಡು ಹಂಗ ಹೋದ್ರು. ಹೋಗಿ ಮತ್ತೆ ತಿರುಗಿ ಹೋಗ್ಬಿಟ್ಟಿದ್ದಾರೆ. ಮನೆಗೆ ಹೋದ್ರ? ಗೊತ್ತಿಲ್ಲ. ಗಾಡಿ ಹತ್ಕೊಂಡು ಹೋದ್ರು. ಗಾಡಿ ಹತ್ಕೊಂಡು ಹೋದ್ರು. ಆಮೇಲೆ ಸುರೇಶ್ ಸರ್ ಫೋನ್ ಮಾಡಿದ್ವಿ ನಾವು, ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಈ ಆಫೀಸ್. ಅವ್ರಿಗೆ ಫೋನ್ ಮಾಡಿದ್ವಿ. ಅವ್ರು ಏನಂದ್ರೆ, ಇಲ್ಲ ಮುರುಘಾ ಅವ್ರ ಸೈನ್ ಮಾಡಿದ್ರಿ ಅಂತ ಹೇಳಿದ್ರಲ್ಲ ಅಂತ ಹೇಳಿದ್ರು. ಸೈನ್ ಮಾಡಿ ಕಳ್ಸ ಸರ್, ಸೈನ್ ಮಾಡಿದ್ರೆ ಯಾಕೆ ಸರ್ ನಿನ್ಗೆ ನಾ ಫೋನ್ ಮಾಡ್ತೀನಿ ಅಂತ ಕೇಳಿ ನಾನು. ಅವ್ರು ಸೈನ್ ಮಾಡಿದ್ರೆ ಸರ್ ನಾವ್ ಯಾಕೆ ಸರ್ ಕಾಲ್ ಮಾಡ್ತೀನಿ ಅಂತ ಹೇಳಿದ್ವಿ ನಾವು. ನಂದು ಒಂದು ಮೊಬೈಲ್ ಬಂದು ಸಿಮ್ ಪ್ರಾಬ್ಲಮ್ ಇತ್ತು, ಅದಕ್ಕೆ ಬೇರೆ ಒಂದು ಮೊಬೈಲ್ ಮಾಡಿದ್ನೆ, ಅದಕ್ಕೆ ಆನ್ಸರ್ ಮಾಡಲ್ಲ. ಅವ್ರಿಗೆ ಒಂದೊಂದು ಫೈಲ್ಗೂ 20 ಸಲ ನಾವು ಆನ್ಸರ್ ಮಾಡ್ಬೇಕು. ನಂದು ಫೈಲ್ ಇದೆ ಅಂತ ಹೇಳಿ. ಅವ್ರಿಗೆ ಟಪಾಲಲ್ಲಿ ನನಗೆ ಬಂದಿಲ್ಲ ಅಂತಾರೆ. ಆಯ್ತಾ, ಇಲ್ಲಿಂದ ಮೇಲೆ ಬಂದಿಲ್ಲ ಅಂತಾರೆ. ಬಂದಿದ್ರು ಅವ್ರಿಗೆ ಡಿಸೈಡ್ ಮಾಡಿ ಸೈನ್ ಮಾಡ್ಬೇಕು, ಏನ್ ಪ್ರಾಬ್ಲಮ್ ಇದೆ ಅದು ನನಗೆ ಹೇಳಲ್ಲ. ಇಲ್ಲ ಲೆಟರ್ ಮುಖಾಂತರ ಕೊಟ್ರು ಕರೆಕ್ಟ್ ಆಗಿ ಲೆಟರ್ ಮುಖಾಂತರ ಕೊಡಲ್ಲ ಅವ್ರು. ಆಯ್ತಾ, ಇದೇ ತರ ಸುಮಾರು ಸಲ ಹೇಳಿದ್ದೀನಿ ಸರ್, ನಾನ್ ಮೀಡಿಯಾಗೆ ಹೋಗ್ತೀನಿ ಅಂತ ಎಲ್ಲರಿಗೂ ಹೇಳಿದ್ದೀನಿ ನಾವು. ಅದು ನಿನ್ನೆ ಏನಾಯ್ತು ಗೊತ್ತಾ, ಏನಪ್ಪಾ ವರ್ಕ್ ಆರ್ಡರ್ ಫೈಲ್ 3 ದಿವಸ ಇದೆ ಅಂತೇಳಿ ಇದು ಮೀಡಿಯಾಗೆ ಹೋಗ್ಲೇಬೇಕು, ಹೋಗಿ ಅವ್ರಿಗೆಲ್ಲ ಹೇಳಲೇಬೇಕು. ಇಂಥವ್ರು AW ಇದ್ದಾರೆ ಈ ತಿರ್ನಲ್ಲಿ, ಇವರು ಸ್ವಲ್ಪ ನೋಡ್ಕೊಂಡೆ ನೆಕ್ಸ್ಟ್ ಕಾಂಟ್ರಾಕ್ಟರ್ಗಳು ಇಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಅವ್ರಿಗೆ ಮೀಟಿಂಗ್ ನಲ್ಲಿ ಮಾತಾಡಿ ಅವ್ರಿಗೆ ಏನಾದ್ರೆ ಇದು ಮಾಡ್ಬೇಕು. ಈಗ ನಿಮ್ಗೆ ಶ್ರೀಧರ್ ಅವರು ರೆಸ್ಪಾಂಡ್ ಮಾಡ್ತಾ ಇದಾರ ಮಾಡ್ತಾ ಇಲ್ಲ?
ಏನೋ ಮಾಡ್ತಾ ಇಲ್ಲ ಸ್ವಾಮಿ, ಮಾಡಿದ್ರೆ ಯಾಕೆ ಸ್ವಾಮಿ ನಿನ್ನ ಕರಿತೀವಿ ನಾವು. ಕರೆಕ್ಟ್. ಇವಾಗ ಇಲ್ಲ, ನಿಮ್ಗೆ ನಿಮ್ಗೆ ಯಾಕೆ- ಫೋನ್ ಮಾಡಿದ್ರು ರೆಸ್ಪಾಂಡ್ ಮಾಡ್ತಾ ಇಲ್ಲ, ಆಫೀಸ್ ಬಂದ್ ಕೇಳಿದ್ರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ನನ್ನ ನಂಬರ್ 9845540204. ಯಾರಿಗೆ ಫೋನ್ ಹೋಗಿದೆ ಮಂತ್ಲಿ ಅಂತ ಕೇಳಿ, ಎಷ್ಟು ಮೆಸೇಜ್ ಹೋಗಿದೆ ಅಂತ ಕೇಳಿ. ಒಟ್ಟಾರೆಯಾಗಿ ಇವಾಗ ನಿಮ್ಗೆ ಕೆಲಸ ಆಗ್ತಿಲ್ಲ ಅಂತ ನೀವು ಕಂಪ್ಲೇಂಟ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಸ್ವಾಮಿ, ನಾವು ಲೈಸೆನ್ಸ್ ತಗೊಂಡಿದ್ದಲ್ಲಿ ಇಲ್ಲಿ STAW ನೋಡಿದೆ ನಾವು. ಈ ರಸ್ತೆಗೆ ಏನಿರುತ್ತ ಹೆಸರು ಮಹಾತ್ಮ ಗಾಂಧಿ ರೋಡ್, ಅದಕ್ಕೆ MG ರೋಡ್ ಅಂತ ಕೊಟ್ಟಿರೋದು. ಈ ರಸ್ತೆಯಲ್ಲಿ ಬರೋವ್ರೆ ಎಷ್ಟು ಜನ ಬಂದು ಕೆಲಸ ಮಾಡ್ಕೊಂಡು ಹೋಗ್ಯಾರ. ನಾ ಇವ್ರ ತರ AW ನೋಡಿಲ್ಲ. ಒಟ್ಟಾರೆಯಾಗಿ ಇವತ್ತು ನೀವು MDಗೆ ಒತ್ತಾಯಕ್ಕೆ ನನ್ ಗಂಟೆ ಎದುರಿಗೆ ಮೆಸೇಜ್ ಮಾಡ್ಲಿ, ಅವರೇ ಕೂತ್ಕೊಳ್ಳಿ, ನಾವೇ ಕೂತ್ಕೊಳ್ಳಿ. ಅವ್ರು ನಿಜ ಹೇಳ್ಬಿಟ್ರೆ ಸುಳ್ಳು ನಾನು ಇದು ಮಾಡಲ್ಲ. ನೆನ್ನೆನೆ ಒಂದೊಂದ್ಸಲನ ಸುಳ್ಳು ಹೇಳಕ್ಕೆ ಅವ್ರು ಶುರು ಮಾಡ್ತಾರೆ. ಅವ್ರಿಗೆ ಏನು ಸುಳ್ಳು ಹೇಳ್ತಾರ ಗೊತ್ತಿಲ್ಲ. ಸರ್ಕಾರಕ್ಕೆ ಕರೆಕ್ಟ್ ಇದು ಬಡವರಿಗೆ, ಎಷ್ಟೋ ಬಡವರುಗಳಿಗೆ ನಾವು ಟೆಂಪರರಿ ಯೂಸ್ ಕೊಟ್ಟಾಗಿದೆ. ಆ ಟೆಂಪರರಿ ಒಂದ್ ದಿವಸದಲ್ಲಿ ಮಾತ್ರ ನಮ್ಗೆ ವರ್ಕೌಟ್ ಆಗುತ್ತೆ. ಇವರು 4 ದಿವಸ ಇಟ್ಕೊಂಡು ಹೆಂಗ್ ವರ್ಕೌಟ್ ಆಗುತ್ತೆ. ಇವತ್ತು E3 ಸಬ್ ಡಿವಿಷನ್ ಹತ್ರ ಇದ್ವಿ. E3 AW ಶಶಿಧರ್ ಅವರು ಸಮಯಕ್ಕೆ ಸರಿಯಾಗಿ ಇವರು ಕೆಲಸ ಮಾಡ್ತಾ ಇಲ್ಲ ಅಂತ ಮುರುಘಾ ಅವರ ವಾದ ಮತ್ತು ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ಗೂ ಲೆಟರ್ ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸರ್ಕಾರಿ ಅಧಿಕಾರಿಗಳು ಕಾಲನಿಮಿತಿಯನ್ನ ಇಟ್ಕೊಂಡು ಏನು 7 ದಿನ ಈ ಸಕಾಲ ಅನ್ನೋ ಒಂದು ಮಾನದಂಡ ಇಟ್ಕೊಂಡು ಈ ರೀತಿ ಮಾಡ್ತಿರೋದು ಎಷ್ಟು ಸರಿ? ಸ್ವಾಮಿ, ದಯವಿಟ್ಟು ಸರ್ಕಾರಿ ಅಧಿಕಾರಿಗಳು ಅಥವಾ ಒಬ್ಬ ಬೆಸ್ಕಾಂ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು. ನೀವು ಕೆಲಸ ಆದಷ್ಟು ಬೇಗ ಮಾಡಿಕೊಟ್ರೆ ಇಲಾಖೆಗೆ ದುಡ್ಡು ಬರುತ್ತೆ, ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಅದನ್ನ ಬಿಟ್ಟು ನೀವು ಕಾಲಮಿತಿಗಳು, ಇನ್ನೊಂದು ಮತ್ತೊಂದು ಬರೀ ಮೀಟಿಂಗ್ಗಳು, ಇದರಿಂದ ನಿಮ್ಮ ಹೊಟ್ಟೆ ತುಂಬಲ್ಲ, ನಿಮ್ಮ ಇಲಾಖೆಗೆ ದುಡ್ಡು ಬರಲ್ಲ. ದುಡ್ಡು ಬರೋದು ಗ್ರಾಹಕನು ದುಡ್ಡು ಕಟ್ಟಿದಾಗ. ಅದು ಅವನು ಟೆಂಪರರಿ ತಗೋಬಹುದು, ಪರ್ಮನೆಂಟ್ ತಗೋಬಹುದು, ಏನೇ ತಗೊಂಡ್ರು ಡೆಪಾಸಿಟ್ಸ್ ಬರುತ್ತೆ, ACC ಬರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಚಾರ್ಜಸ್ ಬರುತ್ತೆ. ಪ್ರತಿಯೊಂದನ್ನು ಬಂದಾಗ ಮತ್ತೆ ಆ ಬಿಲ್ ಸ್ಟಾರ್ಟ್ ಆದಾಗ ಅವ್ರು ಕಟ್ಟುವಂತ ಮಿನಿಮಮ್ ಇಂದ ಹಿಡಿದು ಅವ್ರು ಬಳಸುವಂತ ಕರೆಂಟ್ ನ ದುಡ್ಡು ಸಮೇತ ಪ್ರತಿಯೊಂದು ನಿಮಗೆ ಇಲಾಖೆಗೆ ದುಡ್ಡು ಬರುತ್ತೆ, ಕಂಪನಿಗೆ ದುಡ್ಡು ಬರುತ್ತೆ. ಆ ಬರುವ ದುಡ್ಡಿಗೆ ನೀವೇ ಅಡ್ಡಗಾಲ ಇಟ್ಕೊಂಡು ಈ ರೀತಿ ತೊಂದರೆ ಕೊಡೋದು ಎಷ್ಟು ಸರಿ? ಒಬ್ಬ ಗ್ರಾಹಕ ಆಗಿರ್ಬೋದು ಅಥವಾ ಒಬ್ಬ ಗುತ್ತಿಗೆದಾರ ಆಗಿರ್ಬೋದು, ನಿಮ್ಮ ಬಳಿಗೆ ಯಾವುದೇ ಒಂದು ಕೆಲ್ಸಕ್ಕೆ ಅಂತ ಬಂದಾಗ ಆ ಕೆಲಸ ಆದಷ್ಟು ಬೇಗ ಮಾಡಿಕೊಟ್ರೆ ಗ್ರಾಹಕನು ಖುಷಿ ಪಡ್ತಾನೆ, ಗುತ್ತಿಗೆದಾರನು ಖುಷಿ ಪಡ್ತಾನೆ. ನಿಮ್ಮಂಗೆ ತಿಂಗಳ ಸಂಬಳ ಬರಲ್ಲ ಗುತ್ತಿಗೆದಾರನಿಗೆ. ಒಬ್ಬ ಗುತ್ತಿಗೆದಾರ ಅವತ್ತು ದುಡಿದು ಅವತ್ತು ತಿನ್ಬೇಕು, ಅವನದೇ ಆದ ಒಂದಿಷ್ಟು ಸಮಸ್ಯೆಗಳಿರ್ತವೆ, ಓಡಾಟ ಇರುತ್ತೆ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೋಬೇಕು. ಒಟ್ಟಾರೆಯಾಗಿ ಇವತ್ತು ಶಶಿಧರ್ ಮೇಲೆ ಮುರುಘಾ ಅವರು MD ಅವರಿಗೆ ಲೆಟರ್ ಕೊಡಕ್ಕೆ ಹೋಗ್ತಾ ಇದ್ದಾರೆ. ಆ ವಿಚಾರವಾಗಿ ನಮ್ಮನ್ನ ಕರೆದಿದ್ರು. ನಾವು ಇವತ್ತು ಅವ್ರ ಜೊತೆ ಮಾತಾಡಿ ಅವರ ಸಾಧಕ ಬಾಧಕಗಳನ್ನ ನಿಮ್ ಮುಂದೆ ಇಡ್ತಾ ಇದೀವಿ. ಇವರ ಮೇಲ್ಪಟ್ಟ ಮೇಲಧಿಕಾರಿಗಳು ಯಾರಿದ್ದಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ಬೋದು ಅಥವಾ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿರ್ಬೋದು, ಇವರು ಆದಷ್ಟು ಬೇಗ ಈ ಸಮಸ್ಯೆಗೆ ಒಂದು ಪರಿಹಾರ ಕೊಡಿಸ್ತೀರಾ ಅಂತ ನಂಬಿ ಈ ವರದಿನ ಇಲ್ಲಿಯೇ ಮುಗಿಸ್ತಾ ಇದೀನಿ. ನಮಸ್ಕಾರ.